ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಧಾ ಬಾ ನಮ್ ಜೊತೆನೆ ತಿಂಡಿ ತಿನ್ನು. ಬೇಡ ವಾಸು, ಇದು ನನ್ನ ಕರ್ತವ್ಯ. ನಿಮ್ದೆಲ್ರದು ಆದ್ಮೇಲೆ ನಾನು ತಿಂತೀನಿ. ಹಾ ಮಾವಯ್ಯ, ನಿಮ್ಗೋಸ್ಕರ ಖಾರ ಕಮ್ಮಿ ಹಾಕಿದ್ದೀನಿ. ಇನ್ಮೇಲೆ ನೀವು ಊಟ ತಿಂಡಿಗೆ ಖಾರ ಕಮ್ಮಿ ತಿನ್ಬೇಕು. ಯಾಕೆ ಅಂದ್ರೆ ಮಾತ್ರೆ ತಗೋತೀರಾ, ಎದೆ ಉರಿ ಬರುತ್ತೆ. ನೀನ್ ಹೇಳಿದ್ಮೇಕೆ ಸುಮ್ಮನೆ ಇರ್ತೀನಿ, ತಿನ್ನಲ್ಲ ಬಿಡು. ಅಲ್ಲ ರಾಧಾ, ಬೆಳಿಗ್ಗೆಯಿಂದ ನೀ ತುಂಬಾ ಚೇಂಜ್ ಆದಾಗ ಕಾಣ್ತಿದ್ಯಾ. ಇನ್ಮೇಲೆ ಈ ರಾಧಾ ಹೀಗೆ ಇರೋದು. ನೀವೆಲ್ಲರೂ ನನ್ನವರು, ಇದು ನನ್ನ ಮನೆ. ಇನ್ಮೇಲೆ ನಾನ್ ತಾನೇ ಇದೆಲ್ಲ ನೋಡ್ಕೋಬೇಕು. ನನ್ನ ಆಯ್ಕೆ ಯಾವಾಗಲೂ ಸರಿ ಇರ್ತೈತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಾನು ಆಜ್ಞಾಕೆ ರಾಧಾ ನನ್ನಷ್ಟೇ ಜವಾಬ್ದಾರಿಯಿಂದ ಈ ಮನೇನ ಸರಿದೂಗಿಸ್ಕೊಂಡು ಹೋಯ್ತಾಳೆ. ಅತ್ತೆ, ನಾನೇ ತಂದ್ಕೊಡ್ತೀನಿ ರೀ. ಈ ಮುದುಕಿ ಕಾಲ್ ಮಾಡ್ತಿದ್ದಾಳೆ. ಎಲ್ಲರೂ ನನ್ನ ಬಲೆಗೆ ಬಿದ್ರು ಅನ್ನೋ ಅಷ್ಟರಲ್ಲಿ ಈ ಮುದುಕಿ ಏನೋ ಒಂದು ಮಾಡಿ ನನ್ನ ಕೆಲಸ ಹಾಳು ಮಾಡ್ತಾಳೆ. ಮೊದಲು ಈ ಮುದುಕಿಗೆ ಟಿಕೆಟ್ ಕೊಡಿಸ್ಬೇಕು. ಯಾರವ ರಾಧಾ? ಅತ್ತೆ, ಅಜ್ಜಿ ಫೋನ್ ಮಾಡಿದ್ದಾರೆ. ಏಳವ. ಏನ್ ಬಂಗಾರು, ಒಂದ್ ಫೋನ್ ಇಲ್ಲ, ಒಂದ್ ಮಾತಿಲ್ಲ, ಒಂದ್ ಕತೆ ಇಲ್ಲ. ಹೆಂಗಿದೀಯಾ? ಏನ್ ನಡೀತಾ ಇದ್ದಲ್ಲಿ? ನಿಮ್ಮ ಅಜ್ಜಿ ಪಿಂಡ ಎಲ್ಲೋ ತೊಲಗಿದ್ಯಾ ತಾನೆ? ಅಲ್ಲೇ ತೆಪ್ಪಗಿರೋದಕ್ಕೆ ಏನ್ ಹಿಂಗ್ ರೋಗ? ಹಿಂಗೆ ಬಸಿ ಬ್ಯಾಂಕ್ ಕೆಲ್ಸದಾಗೆ ಬಿಜಿ ಆಗ್ಬಿಟ್ಟೆ ಕಣವ. ನೀನ್ ಹೆಂಗಿದ್ಯಾ? ಆರೋಗ್ಯ ಹೆಂಗೈತೆ? ನಾನ್ ಸಂದಾಕಿವ್ನಿ. ದೊರೆ ಹೆಂಗವ್ನೆ? ಎಲ್ರು ಸಂದಾಕವ್ರವ. ಬಂಗಾರು, ದೊರೆ ಬಗ್ಗೆ ಏನ್ ಯೋಚನೆ ಮಾಡ್ದೆ? ಇನ್ನು ಏನು ನಿರ್ಧಾರ ತಕೊಂಡಿಲ್ಲವ. ಎಲ್ಲ ಹಂಗೆ ಐತೆ. ನೋಡು ಬಂಗಾರ, ದೊರೆ ನಿನ್ ವಂಶದ ಕುಡಿ. ಅವನ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ನಿಮ್ಗೆ ನನ್ನ ಬಗ್ಗೆ ಏನು ಹೇಳ್ದೆ ಹೋದ್ರೆ ಅಷ್ಟೇ ಸಾಕು. ಬಂಗಾರ, ನಿನ್ ಸುತ್ತ ಹುತ್ತುಗಳಿವೆ. ಅಲ್ಲಿ ಯಾವ ಹಾವಿದೆ, ಯಾವ ಚೇಳಿದೆ ಅಂತ ನಿನ್ ಗೊತ್ತಾಗದೆ ಕೈ ಹಾಕಿ ಕಚ್ಚಿಸ್ಕೋಬೇಡ. ಬೆಣ್ಣೆ ಹೆಂಗ್ ಮಾತಾಡಿದ್ರು ಅಂತ ಬೇತಾಳನ ಬೆನ್ನ ಕಟ್ಕೋಬೇಡ. ಮುದ್ಕೆ ಹೇಳ್ತಿರೋದು ನನ್ನ ಬಗ್ಗೆನೆ. ಹಂಗೆಲ್ಲ ಏನು ಇಲ್ಲವ. ನೀನ್ ತಿಂಡಿ ತಿಂದ? ಇನ್ನ ಇಲ್ಲ, ತಿನ್ಬೇಕು. ನಾನು ತಿಂಡಿ ತಿಂತಾ ಇದೀನಿ. ಆಮೇಲೆ ಫೋನ್ ಮಾಡ್ತೀನಿ, ಮಡಗ್ತೀನಿ. ಸರಿ ಸರಿ. ಅಳಿಯಂದ್ರನ, ವಸುನ, ದೊರೆನ ಕೇಳಿ ಅಂತ ಹೇಳು. ನಾನು ಫೋನ್ ಮಡಗ್ತೀವ್ನಿ. ಆಯ್ತವ. ನಾನು ಹೇಳಿದ್ನಲ್ಲ ಸಾಹೇಬ್ರೆ, ನಂಗೆ ಯೋಚನೆ ಮಾಡೋ ಸ್ವಲ್ಪ ಟೈಮ್ ಬೇಕು ಅಂತ. ನೀವು ಸಮಯ ತಗೊಳ್ಳಿ, ಅಂದ್ರೆ ನಾನು ಫಂಡನ್ನು ಫಾಲೋ ಮಾಡ್ತಾ ಇರ್ತೀನಿ. ಏನ್ ಡಿಸೈಡ್ ಮಾಡಿದ್ರಿ? ಅಯ್ಯ, ನಾನು ಮಾಡಿ ಟೀನೇ ಹಾರೋಯ್ತು. ನೀವಿನ್ನ ಡಿಸೈಡ್ ಮಾಡಿಲ್ಲ ಏನೋ? ಕಂಟಿ ಓಕೆನಾ ಇಲ್ವಾ?
ಏನೋ ನಮ್ಮ ಹುಡುಗ ಏನೋ ಇಷ್ಟ ಆಗ್ಲಿಲ್ವೇ? ಒಳ್ಳೆ ಐದ ಮನ್ಸು ಸುದ್ದ, ತಡ ಮಾಡಬೇಡ, ಬಿರ್ನಿ ಒಪ್ಕೊಬಿಡು. ತಕ ಬೇಕಾದ್ರೆ ಈ ಹಣ್ಣು ತಗೊಂಡೋಗು, ಕಾಸೆಲ್ಲ ಕೊಡ್ಬೇಡ. ಆದ್ರೆ ನಮ್ಮ ಹುಡುಗನ್ ಮಾತ್ರ ಇಲ್ಲ ಅಂತ ಹೇಳ್ಬೇಡ. ಅಯ್ಯಯ್ಯೋ, ಎಲ್ಲಿ ನೋಡಿದ್ರು ಸಾಹೇಬ್ರೆ ಕಾಣಿಸ್ತಿದಾರೆ. ಇದು ಭ್ರಮೆನ ನಿಜಾನ? ಇದು ಭ್ರಮೆ ಅಲ್ಲ, ನಿಜಾನೇ. ಏನ್ ಡಿಸೈಡ್ ಮಾಡಿದ್ರಿ? ಇನ್ನ ಡಿಸೈಡ್ ಮಾಡಿಲ್ಲ. ಇನ್ನು ಏಟ್ ಟೈಮ್ ಬೇಕು? ಇನ್ನ ತುಂಬಾ ಟೈಮ್ ಬೇಕು. ಹಾಲಕ್ಕಿ ನುಡಿತೈತೆ ತಾಯಿ, ಹಾಲಕ್ಕಿ ನುಡಿತೈತೆ. ನಿಂಗೂ ಲಗ್ನ ಕೂಡಿ ಬಂದೈತೆ, ಕಂಕಣ ಕಟ್ಟಿ ಹಸಮಣೆ ಇರೋ ಕಾಲ ಬಂದೈತೆ. ಹಿಂದೆ ವರ ನಿಂತವನೆ, ಒಪ್ಕೊಳ್ದೆ ಒಲ್ಲೆ ಅಂದ್ರೆ ಬದುಕು ಒಲೆ ಮುಂದೆ ಬೇಯ್ತೈತೆ. ಹಾಲಕ್ಕಿ ನುಡಿತೈತೆ, ತಡ ಮಾಡ್ಬೇಡ, ಬಿರ್ನಿ ಒಪ್ಕೋ. ಹರ ಹರ ಮಹಾದೇವ ಶಂಭೋ ಶಂಕರ. ಕರ್ಮ ಫಲಗಳು ಯಾರನ್ನು ಬಿಡುವುದಿಲ್ಲ. ಒಪ್ಪಿಕೋ, ಹುಡುಗ ಒಳ್ಳೆಯವನು, ಇಲ್ಲದಿದ್ದಲ್ಲಿ ಅವನು ನನ್ನ ಹಾಗೆಯೇ ಆಗುವನು. ಯಾ ಮೇಡಮ್, ನಮ್ ಕಂಟಿ ಬೈಗೆ ಆಟೋದೆಲ್ಲ ಕೇಳ್ಕೊತಿದ್ರು, ಒಪ್ಕೋತಾನೆ ಇಲ್ಲ. ಇರ್ಲಿ, ಒಪ್ಕೊಬಿಡಿ. ಕಂಟಿ ಬೈ ಬಹುತ್ ಅಚ್ಚಾ ಲಡ್ಕಾ ಹೈ, ಒಪ್ಕೊಬಿಡಿ, ಶಾದಿಗೆ ಆಗ್ಬಿಡಿ. ಅತ್ತಿಗೆ ದುರೈಸ್ಯ ಹೇಳ್ಬೋದಾಗಿತ್ತಲ್ಲ ಬಂಗಾರ. ಏನು ಅಂತ ಹೇಳಿದ್ರಿ? ಅದೇ ನೀನ್ ಲಗ್ನದ ವಿಷಯದಾಗೆ ಗಡು ಕೊಟ್ಟಿರೋದು, ಅದು ದೂರ ಯಾವುದೋ ಹುಡುಗಿನ ನೋಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಹೇಳ್ಬೋದಾಗಿತ್ತಲ್ಲ. ಏನ್ ಪ್ರಯೋಜನ? ಅಜ್ಜಿ ಅಣ್ಣಯ್ಯಂಗೆ ಏನಾದ್ರೂ ಹೇಳ್ತಿದ್ರೇನೋ? ಅದೆಲ್ಲ ಆಗಕ್ಕಿಲ್ಲ ವಸು. ಅವಂಗೆ ಹೇಳಿ ಕೆಲಸ ಹಾಳು ಮಾಡೋದಕ್ಕಿನ್ನ ಸುಮ್ಕೆ ಇರೋದೇ ಒಳ್ಳೇದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.